ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ರೌಡಿಸಂ ಮಾಡಿದಾರಂತೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಸಂಬಂಧಪಟ್ಟ ಹಾಗೆ ಆರೋಪಿ ಪ್ರದೀಪ್ ರೌಡಿಸಂ ಅನ್ನ ಮಾಡಿದ್ದಾರೆ. ಒಳಗೆ ಹೋಗಿರೋದು ಒಂದು ಕೆಟ್ಟ ಕೆಲಸ ಮಾಡಿರೋದಕ್ಕೆ, ಒಳಗೆ ಹೋದ್ಮೇಲೂ ಈ ರೌಡಿಸಂ ಬಿಟ್ಟಿಲ್ಲ ಈತ. ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿ ಪ್ರದೀಪ್ ಎನ್ನುವಾತ ಒಳಗಿದ್ದಂತಹ ಒಂದಿಷ್ಟು ಕೈದಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಸುರೇನ್, ಆದಿತ್ಯ, ಮಧುಕಿರಣ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಳೆ ದ್ವೇಷದ ಹಿನ್ನೆಲೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈಗ ಪ್ರದೀಪ್ನಿಂದ ಹಲ್ಲೆ ಆಗಿರೋದು. ಮೂಗು ಮತ್ತು ಕಪಾಳಕ್ಕೆ ಹೊಡೆದು ಪ್ರದೀಪ್ ಹಲ್ಲೆ ಮಾಡಿದ್ದಾನಂತೆ. ಫೆಬ್ರವರಿ 18ರಂದು ಇಬ್ಬರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರದೀಪ್ NCR ದಾಖಲಿಸಿಕೊಂಡಿದ್ದಾರೆ ಜೈಲಿನ ಸಿಬ್ಬಂದಿಗಳು ಅನ್ನೋದಾಗಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಳಗೆ ಹೋಗಿರುವಂತಹ ಆ ಪ್ರಕರಣದ ಪ್ರಮುಖ ಆರೋಪಿ ಪ್ರದೀಪ್ ಅಂತ ಎನ್ನುವಾತ ಅಲ್ಲಿ ಇರುವಂತಹ ಒಂದು 3-4 ಜನರ ಮೇಲೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮೂಗಿಗೆ, ಮುಖಕ್ಕೆ ಮನಸೋ ಇಚ್ಛೆ ಹೊಡೆದಿದ್ದಾನಂತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು NCR ಅನ್ನು ಕೂಡ ಈಗಾಗಲೇ ಅಂದರೆ ಜೈಲಿನ ಸಿಬ್ಬಂದಿಗಳು NCR ಅನ್ನು ದಾಖಲೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ.